ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ನೀಡಲಾಗುವ 2025ನೇ ಸಾಲಿನ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪುರಸ್ಕಾರಗಳನ್ನು ಪ್ರಕಟಗೊಂಡಿದ್ದು, ಗೌರವ ಪ್ರಶಸ್ತಿಗೆ ಕೊಂಕಣಿ ಸಾಹಿತ್ಯ ವಿಭಾಗದಲ್ಲಿ ರೋನ್ರೋಚ್ ಕಾಸಿಯಾ, ಕೊಂಕಣಿ ಕಲೆ ವಿಭಾಗದಲ್ಲಿ ರಾಮದಾಸ ದತ್ತಾತ್ರೇಯ ಗುಲ್ವಾಡಿ ಹಾಗೂ ಕೊಂಕಣಿ ಜಾನಪದ ವಿಭಾಗದಲ್ಲಿ ಸೇರು ಪುತ್ತು ನಾಯ್ಕರವರು ಆಯ್ಕೆಯಾಗಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಟ್ಯಾನೆ ಅಲ್ವಾರಿಸ್ ಪಿಂಟೋ ಅವರು ಕೊಂಕಣಿ ಪುಸ್ತಕ ಪುರಸ್ಕಾರದಡಿ ಕೊಂಕಣಿ ಕವನ ವಿಭಾಗದಲ್ಲಿ ಆಂಡ್ರೂ ಎಲ್ ಡಿಕುನ್ ಅವರ ಉಡ್ವಾಡ್ ಆಚೆ ವ್ಯಂಗ್ಯಂತ್ ಲೇಖನ ವಿಭಾಗದಲ್ಲಿ ರೋಷನ್ ಮುಲ್ಕೆ ಸಿಕ್ವೇರ್ ಅವರ ಕೊಂಕಣಿ ಸರ್ಕಸ್ ಹಾಗೂ ಕೊಂಕಣಿ ಸಣ್ಣ ಕಥೆಗಳ ವಿಭಾಗದಲ್ಲಿ ರಿಚರ್ಡ್ ಅಲ್ವರಿಸ್ ಅವರ ಪಿತೂರಿ ಪುಸ್ತಕಗಳು ಆಯ್ಕೆಯಾಗಿವೆ ಎಂದು ಹೇಳಿದರು. ಏಪ್ರಿಲ್ 26ರಂದು ಸಂಜೆ 5 ಗಂಟೆಗೆ ಉಡುಪಿ ಉದ್ಯಾವರ ಚರ್ಚ್ ವಠಾರದಲ್ಲಿ ಪ್ರಶಸ್ತಿ ಹಾಗೂ ಪುಸ್ತಕ ಪುರಸ್ಕಾರ ಪ್ರದಾನ ಸಮಾರಂಭ ನಡೆಯಲಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾರ್ವಿ, ಸಿದ್ದಿ, ಕುಡುಬಿ ಸಮುದಾಯದ ಸಾಂಸ್ಕೃತಿಕ ನೃತ್ಯ, ಬ್ರಾಸ್ ಬ್ಯಾಂಡ್ ಹಾಗೂ ಕೊಂಕಣಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಹೇಳಿದರು. ಒಬ್ಬ ಹಿರಿಯ ಬರಹಗಾರರು, ನಾಟಕಕಾರರು ಇವರಿಗೆ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೂರನೇ ಪ್ರಶಸ್ತಿ ಕೊಂಕಣಿ ಜಾನಪದ ವಿಭಾಗದಲ್ಲಿ ಸೈರು ಮುರಳೀಧರ ಪುತ್ತು ನಾಯ್ಕ ಅನ್ನುವಂತ ಹಿರಿಯರು ಇದಕ್ಕೆ ಭಾಜನರಾಗಿದ್ದಾರೆ. ಸೈರು ಮುರಳೀಧರ ಪುತ್ತು ನಾಯ್ಕರವರು ಕೊಂಕಣಿ ಕೇರ್ ಅನ್ನುವಂತಹ ಯಕ್ಷಗಾನ ತರಹದ ಒಂದು ಪ್ರಕಾರ, ಅದರಲ್ಲಿ ಕಳೆದ ಸರಿಸುಮಾರು 40 ವರ್ಷಕ್ಕೂ ಮಿಕ್ಕಿ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಜಾನಪದ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ 2025ನೇ ಸಾಲಿನ ಪುಸ್ತಕ ಪುರಸ್ಕಾರವು ಕೊಂಕಣಿ ಕವನ ವಿಭಾಗದಲ್ಲಿ ಖ್ಯಾತ ಕವಿ ಆಂಡ್ರೂ ಎಲ್ ಡಿಕುನರ್ ಅವರು ಬರೆದ ಉಸ್ವಾಡ ಚೆವೆಂಗೆಂತ್ ಎನ್ನುವಂತ ಕವಿತಾ ಪುಸ್ತಕಕ್ಕೆ ಸಂದಿದೆ. ಕೊಂಕಣಿ ಲೇಖನ ವಿಭಾಗದಲ್ಲಿ ಶ್ರೀ ರೋಷನ್ ಮಿಲ್ಕಿ ಸಿಕ್ವೇರ್ ಅವರ ಕೊಂಕಣಿ ಸರ್ಕಸ್ ಅನ್ನುವಂತಹ ಲೇಖನ ಪುಸ್ತಕಕ್ಕೆ ಬಹುಮಾನ ಬಂದಿದೆ. ಮತ್ತು ಸಣ್ಣ ಕಥೆಗಳ ವಿಭಾಗದಲ್ಲಿ ಖ್ಯಾತ ಲೇಖಕರಾದ ರಿಚರ್ಡ್ ಅಲ್ವಾರಿಸ್ ರವರ ಪಿತೂರಿ ಪುಸ್ತಕವು ಪ್ರಶಸ್ತಿಗೆ ಭಾಜನವಾಗಿದೆ. ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಇದೇ ತಿಂಗಳ ನೆಕ್ಸ್ಟ್ ಮಂತ್ ಏಪ್ರಿಲಿನ 26ರಂದು ಉದ್ಯಾವರ ಚರ್ಚ್ ವಠಾರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದಂತಹ ಜೆರಾಲ್ಡ್ ಐಸಕ್ ಗೋಬೋರ್ ಅವರು ಮುಖ್ಯ ಅತಿಥಿಗಳಾಗಿ ಹಾಗೂ ಕಾಪು ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲು ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾರ್ವಿ, ಸಿದ್ದಿ, ಕುಡುಬಿ ಸಮುದಾಯದ ಸಾಂಸ್ಕೃತಿಕ ನೃತ್ಯ, ಬ್ರಾಸ್ ಬ್ಯಾಂಡ್ ಹಾಗೂ ಕೊಂಕಣಿ ಸಂಗೀತ ರಸಮಂಜರಿ ಕಾರ್ಯಕ್ರಮವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ನಡೆಯಲಿರುವುದು. ಜೊತೆಯಲ್ಲಿ ಜಿಎಸ್ಬಿ ಸಮುದಾಯದ ಹಾಗೂ ನವಾಯತಿ ಮುಸ್ಲಿಂ ಸಮುದಾಯದ ಒಬ್ಬರು ಗೆಸ್ಟ್ ಕೂಡ, ಅವರು ಫೈನಲ್ ಆಗಲಿಲ್ಲ, ಗೆಸ್ಟ್ ಕೂಡ ಇದರಲ್ಲಿ ಇರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ನವೀನ್ ಲೋಬೋ, ರೊನಾಲ್ಡ್ ಕ್ರಾಸ್ತಾ, ಇಲಿಯಾಸ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.